ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್ ಅನುಸ್ ಲೋಗೋಸ್ ಕನ್ನಡ. ಇವತ್ತು ಗ್ರೋಸರೀಸ್ ಎಲ್ಲ ಒಂಚೂರು ಖಾಲಿ ಆಗಿತ್ತು ಅಂದ್ಕೊಂಡು ಗ್ರೋಸರೀಸ್ ತರೋಣ ಅಂದ್ಕೊಂಡು ಡಿಮಾರ್ಟ್ಗೆ ಹೊರಟಿದ್ವಿ. ಇನ್ನು ಹೋಗೋವಾಗ ನಾನು ಓದಿರೋ ಕಾಲೇಜ್ ಸಿಕ್ತು, ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಇನ್ನು ನಾನು ಓದಿರೋದು ಬಂದುಬಿಟ್ಟು ತುಮಕೂರಲ್ಲಿರೋ ಸಿದ್ಧಗಂಗಾ PU ಕಾಲೇಜಿನಲ್ಲಿ ವುಮೆನ್ಸ್ ಆ್ಯಂಡ್ ಬಾಯ್ಸು. ಎಷ್ಟೊಂದು ಹಳೆ ನೆನಪುಗಳೆಲ್ಲ ಇತ್ತು. ಹಾಗೆ ನಮ್ಮ ಮನೆಯವ್ರು ಗಾಡಿ ನಿಲ್ಲಿಸಿದ್ರು, ಹಂಗೆ ಒಂದು ವೀಡಿಯೋನೂ ಮಾಡಿಕೊಂಡೆ. ಎಷ್ಟೆಷ್ಟೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ಹಂಗೆ ಯಾವಾಗ ಸೆಕೆಂಡ್ PUCನಲ್ಲೆಲ್ಲ ಕ್ಲೋಸ್ ಆಗಿದ್ದಿದ್ದವರು ಇನ್ನೂ ಇವಾಗಲೂ ಹಂಗೆ ಇದ್ದೀವಿ ನಾವೂ. ಇನ್ನೂ ಇದು ಅಮಾನಿಕೆರೆಯಲ್ಲಿರೋ ಗಾಜಿನ ಮನೆ ಇದು ಬಂದುಬಿಟ್ಟು. ಇಲ್ಲೆಲ್ಲ ಆಲ್ಮೋಸ್ಟಲ್ಲೂ ಕೃಷಿ ಕೈಗಾರಿಕೆ ಅದೆಲ್ಲ ಏನಿರುತ್ತೋ ಅದೆಲ್ಲ ನಡೆಸ್ತಿರ್ತಾರೆ ಇಲ್ಲೆಲ್ಲನೂ. ತುಮಕೂರಲ್ಲಿ ಶಿರಾ ರೋಡು ಮೇನ್ ರೋಡ್ಗೆ ಲೊಕೇಟ್ ಆಗಿರೋದು ಎಸ್ ಮಾಲ್ ಬಂದುಬಿಟ್ಟು ಡಿಮಾರ್ಟು. ಇನ್ನು ಹೋಗೋಣ ಅಂತೆ ಎಂಟ್ರಿ ಫೀಸೆಲ್ಲ ಕೊಟ್ಬಿಟ್ಟು ಬೈಕೆಲ್ಲ ಅಲೋ ಮಾಡಿಸ್ಬಿಟ್ಟು ಒಳಗಡೆಗೆ ಹೋದ್ವಿ. ಬೈಕೆಲ್ಲ ಪಾರ್ಕ್ ಮಾಡಿ ಇನ್ನೇ ನಡ್ಕೊಂಡು ಹೋಗ್ತಿರ್ಬೇಕು. ನಮ್ಮವಳು ಎಕ್ಸ್ಲೇಟ್ರ್ ಇದೆಯಲ್ಲ ಒಳಗಡೆಗೆ, ಅದಕ್ಕೆ ಫಸ್ಟು ದಬ್ಬು ದಬ್ಬು ಅಂತ ಓಡ್ತಿರ್ತಾಳೆ. ಅದಕ್ಕಂದರೆ ಅವಳು ಫುಲ್ ಇಷ್ಟ ಅವಳಿಗೆ. ಇನ್ನು ಒಂದು 3-4 ಸತಿ ಹತ್ತಿ ಇಳಿದವಳೆ. ಅಲ್ಲಿಗೆ ಬಂದರೆ ಸಾಕು ಅವಳಂತರೂ ನಿಜ ಬರೀ ಅದೇ ಅರ್ಧ ದಿನವೇ ಅದರಲ್ಲೇ ಓಡಾಡ್ಬಿಡ್ತಾಳೆ, ಮೇಲಕ್ಕೆ ಕೆಳಕ್ಕೆ ಅಂದ್ಕೊಂಡು. ಇನ್ನು ಹೋಗ್ಬಿಟ್ಟು ಒಂಚೂರು ಗೇಮ್ಸ್ ಎಲ್ಲ ಆಡ್ಸೋಣ ಅಂದ್ಕೊಂಡು ಅವಳು ಹೋಗ್ಬಿಟ್ಟು ಅವಳೇನೇ ಮೇಲಕ್ಕೆ ಹೊತ್ಬಿಟ್ಟು ಟ್ರೈನ್ ಹತ್ಬಿಟ್ಟು ಕೂತ್ಕೊಂಡ್ಬಿಟ್ಳು. ಇನ್ನೇನು ಒಂದು ರೌಂಡ್ ಅದನ್ನು ಓಡಿಸ್ಬಿಟ್ಟು ಏನೋ ಖುಷಿ ಅಲ್ವಾ. ಅವಳು ಅವ್ರ ಅಪ್ಪಂಗಂತಂದರೆ ಮೊದಲೇ ಬಿಡೋದೇ ಇಲ್ಲ ಅವರಪ್ಪ. ಹಾಗೆ ಐಸ್ ಕ್ರೀಮ್ ಕೇಳಿದ್ಲು ಅಂತ ಐಸ್ ಕ್ರೀಮು ತಿನ್ಕೊಂಡ್ವಿ 3 ಜನನು. ಇನ್ನು ಹೋದರೆ ಬೇರೆ ಡಿಮಾರ್ಟ್ ಒಳಗೆ ಹೋದರೆ 1 ಅವರ್ ಆಗುತ್ತೋ 2 ಅವರ್ ಆಗುತ್ತೋ ಅಂತ ಗೊತ್ತಾಗಲಿಲ್ವಲ್ಲ. ಅದಕ್ಕೆ ತಿನ್ಕೊಂಡು ಸ್ಟ್ರಾಂಗ್ ಆಗಿನೇ ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡು ಒಳಗೆ ಹೋಗ್ತಾಯಿದ್ವಿ. ಒಳಗೆ ಹೋಗ್ಬೇಕಾದ್ರೆ ಈ ಪ್ಯಾಕೆಲ್ಲ ಮಾಡ್ಕೊಡ್ತಾರಲ್ವ, ಟ್ಯಾಗ್ ಹಾಕ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗೆ ಹೋದ್ವಿ. ಹೋಗೋ ತಡನೇ ಜೇಮ್ಸ್ ಎಲ್ಲ ಎತ್ಕೊಂಡ್ಳು ಅವಳಂತರೂ. ಬೇಕಲ್ವ, ಮತ್ತು ಅಷ್ಟೊತ್ತವರೆಗೂ ಅವ್ಳಿಗೇನು ಬೇಕೋ ಆಲ್ಮೋಸ್ಟ್ ಅಲ್ಲೆಲ್ಲ ತಿನ್ಕೊಂಡು ಬಿಲ್ ಮಾಡಿಸ್ಕೊಂಬಂದ್ಬಿಡ್ತಾರೆ ಒಂದೊಂದೇ ತೊಗೊಂಡ್ಬಿಟ್ಟು ಫಸ್ಟು. ಇನ್ನು ಬೈ ಒನ್ ಗೆಟ್ ಒನ್ ಬೇರೆ ಆಫರ್ ಬೇರೆ ನಡೀತಿತ್ತು ಅಂದ್ಕೊಂಡು ಆಲ್ಮೋಸ್ಟ್ ಎಲ್ಲನೂ ಗ್ರೋಸರೀಸ್ ಎಲ್ಲ ಯಾವ್ದ್ಯಾವ್ದು ಖಾಲಿಯಾಗಿತ್ತೋ ಎಲ್ಲನೂ ಎತ್ಕೊಂಡಿದ್ದೆ ನಾನಂತರೂ, ಲೀಸ್ಟಲ್ಲೆಲ್ಲ ಬರೆದಿರೋದನ್ನು. ಹಾಗೆ ನೋಡ್ಕೊಂಡು ಅವರಪ್ಪ ನಂದು ವೀಡಿಯೋ ಮಾಡು ಅಂತಂದರೆ ಬರೀ ಅವ್ರ ಮಗಳದೇ ವೀಡಿಯೋ ಮಾಡ್ಕೊಂಡವ್ರೆ. ಫುಲ್ ಅಂದರೆ ಫುಲ್ ಅವ್ರ ಮಗಳದೇ ವೀಡಿಯೋ ಮಾಡ್ಕೊಂಡವ್ರು ಅವರಂತರೂ. ಒಂಚೂರು ಹೆಲ್ಪ್ ಮಾಡು ಅಂತಂದಿದ್ದಕ್ಕೆ ಬರೀ ಅವಳು ಮಗಳನ್ನೇ ಕವರ್ ಮಾಡೋಕ್ಕೋಗ್ಬಿಟ್ಟವ್ರೆ. ಇನ್ನು ಅವಳು ಧೂಪ ಇಟ್ಕೊಂಡಿದ್ಲು ಕೈಯಲ್ಲಿ, ಅದೇನು ಸ್ವೀಟ್ ಬಾಕ್ಸು ಅಂದ್ಕೊಂಡು ಧೂಪದ ಬಾಕ್ಸ್ ಇಟ್ಕೊಂಡು ಕೂತವಳೆ ಅವಳಂತೂ. ನಾನು ಹೋಗೋವಾಗ ಬೇರೆ ಒಂದು ರೀಲ್ಸ್ ನೋಡ್ಕೊಂಡು ಹೋಗಿದ್ದೆ. ಈ ಐಟಮ್ಸ್ ಎಲ್ಲ ಎತ್ಕೊಂಡ್ಬಿಟ್ಟು ಡಬ್ಬನೆಲ್ಲ ಬೇಳೆಲಿ ಮುಚ್ಚಿಡ್ತಿದ್ರಲ್ಲ ಆ ಥರದ್ದೇ. ನಮ್ಮ ಮನೆಯವ್ರನ್ನ ಕೇಳಿದೆ ಮಾಡಬೇಡ ಕಣೆ ಅಂತಂದರು. ಆದರೂ ಏನೋ ಒಂದು ಕಾಮಿಡಿಯಾಗಿರುತ್ತೆ ಅಂದ್ಕೊಂಡು ಬೇಳೆ ತುಂಬ್ಕೊಂಡ್ಬಿಟ್ಟು ಅದನ್ನು ಎತ್ತಾಕ್ಬಿಟ್ಟೆ, ನಾನು ಮುಚ್ಚಿಟ್ಬಿಟ್ಟೆ ಒಳಗಡಿಕೆನೇ. ಆಮೇಲೆ ಲಘು ಬರ್ತೈತೆ ಮಾಡೋದ್ನಲ್ಲ ಅಂದ್ಕೊಂಡು ಎಲ್ಲ ಎತ್ಕೊಂಡು ಬಿಲ್ಲಿಂಗ್ ಕೌಂಟ್ರ್ ಹತ್ರ ಹೋಗಿದ್ವಿ. ಅಷ್ಟೊತ್ತಿಗೆ ಎಷ್ಟು ತಿಂದಿದ್ಲೋ ಏನೋ ಇವಳಂತೂ. ಅರ್ಧ ಒಂದು 100-200 ರೂಪಾಯಿ ಎಲ್ಲ ಬರೀ ತಿನ್ನೋದೇ ಆಗಿರುತ್ತೆ ಅವಳು ಡಿಮಾರ್ಟ್ಗೆ ಹೋದರೆ. ಬಿಲ್ಲೇ ಬೇರೆ, ಇವಳು ತಿನ್ನೋ ಐಟಮ್ಸೇ ಬೇರೆ ಆಗಿರುತ್ತೆ ಒಂದು ಪಕ್ಷ ಹೋದರೆ. ಇನ್ನೇನು ಚೆಕ್ಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಹೊರ್ಗಡೆ ಕಳಿಸ್ತಾರೆ. ಐಟಮ್ಸ್ ಎಲ್ಲ ಕರೆಕ್ಟಾಗಿ ಐತಾ ಇಲ್ಲ, ಯಾವ್ದ್ಯಾವ್ದು ಐತೆ ಯಾವ್ದ್ಯಾವ್ದು ಇಲ್ಲ ಅಂದ್ಕೊಂಡು ಚೆಕ್ ಮಾಡಿಬಿಟ್ಟು ಕಳಿಸ್ತಾರೆ ಹೊರಗೆ. ನಮ್ಮನೆಯವ್ರು ವೀಡಿಯೋ ಮಾಡ್ತಿದ್ದೀನಲ್ಲ ಅಂತಂದು ನಗ್ತವ್ರೆ ಮಧ್ಯದಲ್ಲೇ. ಅವಳು ಬಾ ಅಂತಂದರೂ ಬರಲಿಲ್ಲ ನನ್ನ ಹತ್ರ. ಅವ್ರ ಅಪ್ಪನ ಹತ್ರನೇ ಇರಬೇಕು ಅಂತ ಅವ್ರ ಅಪ್ಪನೇ ಎತ್ಕೊಂಡಿದ್ರು. ಇವನೇ ಎಷ್ಟೋ ತನಕ ಅವಳ ಜೊತೆ ಆಟ ಆಡೋನೆ. ನಮ್ಮವಳೊಬ್ಳು ಅವಳೊಬ್ಳು ಎಷ್ಟು ಕಾಡ್ಸೋರಂದರೆ ಒಂದು 4 ಅವರ್ ಶಾಪಿಂಗಲ್ಲಿ 1 ಅವರ್ ಬರೀ ಅವ್ರನ್ನ ಹಿಡ್ಕೊಳ್ಳೋದ್ರಲ್ಲೇ ಆಗೈತೆ. ಅವರಪ್ಪ ಇವರಪ್ಪ ಸೇರಿಬಿಟ್ಟು ಅರ್ಧ ಏನು ಟೈಮ್ ವೇಸ್ಟ್ ಆಗೈತೆ ಅಂದರೆ ಇವ್ರನ್ನ ಹಿಡ್ಕೊಳ್ಳೋದೇ ಅರ್ಧಕ್ಕರ್ಧ ಟೈಮ್ ವೇಸ್ಟ್. ಫುಲ್ಲು ಬರೀ ಟೈಮ್ ವೇಸ್ಟೇ ಆಗೈತೆ. 3 ಅವರಲ್ಲಿ 4 ಅವರು. ನಮ್ಮ ಮನೆಯವರು ಹೋಗೋವಾಗ ಹೇಳಿ ಕರ್ಕೊಂಡೋಗಿದ್ರು, 5,000 ದಾಟಂಗಿಲ್ಲ ಬಿಲ್ಲು ಹಂಗೆ ಹಿಂಗೆ ಅಂತ. ಅಲ್ಲಿ ಹೋದ್ಮೇಲೆ 8,000 ಬಿಲ್ಲಾಗಿತ್ತು. ಅದಕ್ಕೆ ರಿಯಾಕ್ಷನ್ ಕೊಡ್ತವ್ರೆ. ಅಲ್ಲಿ ಹೋದ್ಮೇಲೆ ಎಲ್ಲ ಐಟಮ್ಸ್ ಎಲ್ಲ ಚೆಕ್ ಮಾಡೋವಾಗ ಯಾವ್ದ್ಯಾವ್ದೈತೆ ಯಾವುದಿಲ್ಲ ಅಂದ್ಕೊಂಡು. ಆದರೆ ಏನು ಮಾಡೋಕ್ಕಾಗಲ್ವಲ್ಲ, ಈಗ ನೀಡಿರೋದೆಲ್ಲ ತರಲೇಬೇಕಲ್ವ. ಬೈಲಿಲ್ಲ, ಬಟ್ ಬಿಲ್ಲೆಲ್ಲ ಇಷ್ಟುದ್ದಾಗೈತಲ್ವೇನೆ ಅಂತ ಬೈತಾ ಇದ್ರು. ಇನ್ನು ಬರೋಷ್ಟರದ್ರಲ್ಲೆಲ್ಲ 4:30-5 ಗಂಟೆ ಎಲ್ಲ ಆಗಿತ್ತು.
ಅದಕ್ಕೆ ಬಂದಮೇಲೆಲ್ಲ ಗ್ರೋಸರೀಸ್ ಬೇರೆ ಎತ್ತಿಡೋದಿರುತ್ತೆ ಅಂತ ಅಂದ್ಕೊಂಡು ನಮ್ಮ ಮನೆಯವರು ಹೊರ್ಗಡೆಗೆ ಊಟ ಕೊಡ್ಸ್ಕೊಂಬಂದಿದ್ರು. ಬಂದಮೇಲೆ ಬರೋವಾಗಲೇನೆ ತಿನ್ಕೊಂಬಂದ್ಬಿಟ್ಟಿದ್ವಿ. ಇನ್ನು ಚಿಂಟು ಬೇರೆ ಸ್ಕೂಲಿಂದ ಬೇರೆ ಕರ್ಕೊಂಬರೋದು ಬೇರೆ ಇತ್ತು. ಅವನದು ಲೇಟಾಗಿತ್ತು ಅಂದ್ಕೊಂಡು ಅವನಿಗೂ ಪಾರ್ಸಲೆಲ್ಲ ತಂದಿದ್ರು ನಮ್ಮ ಮನೆಯವರು. ಬಂದಮೇಲೆಲ್ಲ ಅಯ್ಯೋ ಇದೊಂದು 2 ಅವರು 3 ಅವರು ಹಿಡಿಯುತ್ತೆ ಎತ್ತಿಡೋಷ್ಟರೊಳ್ಳೆ. ಎಲ್ಲ ಅದಾದ್ರ ಬಾಕ್ಸಲ್ಲೆಲ್ಲ ಎತ್ತಿಟ್ಟು ಎಲ್ಲ ಮುಗಿಸ್ಕೊಳ್ಳೋಷ್ಟರೊಳಗೆ ಕಥೆನೇ ಮುಗೀತು. ರಾತ್ರಿ 9 ಗಂಟೆನೇನೋ ಆಗಿತ್ತು ಎಲ್ಲ ಮುಗಿಸೋಷ್ಟರೊಳಗೆ ಅದನ್ನು. ಇನ್ನೇನು ಊಟ ಎಲ್ಲ ಮುಗಿಸ್ಕೊಂಬಂದಿದ್ವಿ ಅಂದ್ಕೊಂಡು ಬಂದ ತಕ್ಷಣನೇ ಜ್ಯೂಸು, ಚಿಂಟುನೂ ಊಟ ಮಾಡಿಬಿಟ್ಟು ಜ್ಯೂಸ್ ಕುಡ್ಕೊಂಡು ಎಲ್ಲರೂ ಜ್ಯೂಸ್ ಕುಡ್ಕೊಂಡ್ವಿ ಒಂಚೂರು ಚೂರೇನೇನೆ, ಜಾಸ್ತಿ ಕುಡಿಲಿಲ್ಲ. ಬಿಸಿಲು ಬೇರೆ ಇತ್ತಲ್ವ, ಇನ್ನು ಆಗ್ತಾನೆ ಊಟ ಬೇರೆ ಮಾಡ್ಕೊಂಬಂದಿದ್ವಿ ಬರೋವಾಗಲೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.